ಬಾಂಬ್ ಬ್ಲಾಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿವರೆಗೂ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅನ್ನೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಶಂಕಿತ ಉಗ್ರರನ್ನ ನಿನ್ನೆ ವೆಸ್ಟ್ ಬೆಂಗಾಲಲ್ಲಿ ಅರೆಸ್ಟ್ ಮಾಡಿದ ನಂತರ ತಡರಾತ್ರಿ ಅವರನ್ನ ಬೆಂಗಳೂರಿಗೆ ಕರೆತರಲಾಯಿತು. ಇವತ್ತು ಜಡ್ಜ್ ಮುಂದೆ ಅವರನ್ನ ಪ್ರೊಡ್ಯೂಸ್ ಮಾಡ್ತಾರೆ. ಪ್ರೊಡ್ಯೂಸ್ ಮುಂದೆ ಮಾಡೋದಕ್ಕಿಂತ ಮುಂಚೆ ಅವರಿಗೆ ಮೆಡಿಕಲ್ ಟೆಸ್ಟ್ ಕೂಡ ಮಾಡಲಾಗುತ್ತೆ. ಹಾಗಿದ್ರೆ NIA ಅಧಿಕಾರಿಗಳ ಇವತ್ತಿನ ಕಂಪ್ಲೀಟ್ ಪ್ರೊಸೆಸ್ ಯಾವ ರೀತಿ ಇರುತ್ತೆ, ತನಿಖೆ ಯಾವ ಹಂತದಲ್ಲಿ ಸಾಗುತ್ತೆ, ಈ ಬಗ್ಗೆ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಬರೋಣ. ಕೆಫೆ ಸ್ಫೋಟಿಸಿದವರು ಬೆಂಗಳೂರಿಗೆ ಶಿಫ್ಟ್. ಇಂದು ಜಡ್ಜ್ ಮುಂದೆ ತಾಹಾ, ಶಾಜಿಬ್. ಬೆಂಗಳೂರಿನ ರಾಮೇಶ್ವರಂ ಕೆಫೆ. ಸದಾ ಜನಜಂಗುಳಿಯಿಂದಲೇ ತುಂಬೋ ಈ ಕೆಫೆಯಲ್ಲಿ ನಡೆದ ಬಾಂಬ್ ಸ್ಫೋಟ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿತ್ತು. ಬಾಂಬರ್ಗಳನ್ನ ಹೇಗಾದ್ರೂ ಮಾಡಿ ಹೆಡೆಮುರಿ ಕಟ್ಟಲೇಬೇಕಂತ ಶಪಥ ಮಾಡಿದ NIA ಕಡೆಗೂ ಇಬ್ಬರು ಉಗ್ರರನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದೆ. ನಿನ್ನೆ ಪಶ್ಚಿಮ ಬಂಗಾಳದಲ್ಲಿ ಅಬ್ದುಲ್ ಮತೀನ್ ತಾಹಾ ಹಾಗೂ ಶಾಜಿಬ್ ಹುಸೇನ್ನನ್ನ ಅರೆಸ್ಟ್ ಮಾಡಿ ಮಧ್ಯರಾತ್ರಿ ಇಬ್ಬರನ್ನ ಬೆಂಗಳೂರಿಗೆ ಕರೆತರಲಾಯಿತು. ಮಡಿವಾಳದ ಇಂಟ್ರೋಗೇಷನ್ ಸೆಲ್ಗೆ ಶಿಫ್ಟ್ ಮಾಡಿದ್ದು ಇಂದು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಿದ್ದಾರೆ. ಅದಕ್ಕೂ ಮುನ್ನ ಶಂಕಿತರಿಗೆ ವೈದ್ಯಕೀಯ ಪರೀಕ್ಷೆ ನಡೆಯಲಿದೆ. ಕೋಲ್ಕತಾದಿಂದ ಶಂಕಿತರನ್ನ ಕರೆತಂದ NIA ಇಂಡಿಗೋ ವಿಮಾನದಲ್ಲಿ ಕರೆತರಲಾಯಿತು. ಇನ್ನು ಉಗ್ರರು ಏರ್ಪೋರ್ಟ್ಗೆ ಬರ್ತಿದ್ದಂತೆ ಪೊಲೀಸ್ ಭದ್ರತೆ ಕೈಗೊಳ್ಳಲಾಗಿತ್ತು. ಶಂಕಿತರ ಮುಂದೆ NIA ಪ್ರಶ್ನೆ 1. ಕರ್ನಲ್ ಹೆಸರಿನಲ್ಲಿ ಕರೆಯಲ್ಪಡೋ ಹ್ಯಾಂಡ್ಲರ್ ಯಾರು? ಪ್ರಶ್ನೆ 2. ಈತನ ನಿಜವಾದ ಹೆಸರು, ಎಲ್ಲಿಯವನು ಕರ್ನಲ್? ಪ್ರಶ್ನೆ 3. ತಾಹಾ ಕಡೆಯಿಂದ ಯಾರ್ಯಾರು ತರಬೇತಿ ಪಡೆದಿದ್ದಾರೆ? ಪ್ರಶ್ನೆ 4. ಶಿವಮೊಗ್ಗದಲ್ಲೇ ತರಬೇತಿ ಪಡೆದವರು ಎಷ್ಟು ಜನ ಇದ್ದಾರೆ? ಪ್ರಶ್ನೆ 5. ಮುಂದೆ ಎಲ್ಲೆಲ್ಲಿ ವಿಧ್ವಂಸಕ ಕೃತ್ಯಕ್ಕೆ ಸಂಚು ರೂಪಿಸಲಾಗಿದೆ? ಪ್ರಶ್ನೆ 6. ಕಳೆದ 4 ವರ್ಷದಲ್ಲಿ ಎಲ್ಲೆಲ್ಲಿ ಸಭೆಗಳನ್ನ ನಡೆಸಲಾಗಿತ್ತು? ಪ್ರಶ್ನೆ 7. ಉಗ್ರ ಕೃತ್ಯಕ್ಕೆ ಹಣದ ಪೂರೈಕೆ ಹೇಗೆ ಆಗ್ತಿತ್ತು, ಯಾರು ಮಾಡ್ತಿದ್ರು? ಒಟ್ನಲ್ಲಿ ಶಂಕಿತರ ವಿಚಾರಣೆ ವೇಳೆ ಸಾಲು ಸಾಲು ಪ್ರಶ್ನೆಗಳಿಗೆ ತನಿಖಾ ತಂಡಕ್ಕೆ ಉತ್ತರ ಸಿಗಲಿದೆ. ಮುಂದಿನ ಹಂತದ ವಿಚಾರಣೆಯಲ್ಲಿ ದೇಶದಲ್ಲಿ ವಿಧ್ವಂಸಕ ಕೃತ್ಯ ನಡೆಸಲು ಸಿದ್ಧತೆ ಮಾಡಿಕೊಂಡ ಬಗ್ಗೆನೂ ಮಾಹಿತಿ ಸಿಗಲಿದೆ.